ವಿಶ್ವ ಶಾಂತಿಗಾಗಿ ಹಾಗೂ ಸನ್ನತಿಯ ಸಮಗ್ರ ಅಭಿವೃದ್ಧಿಗಾಗಿ ಆಗ್ರಹಿಸಿ ನವೆಂಬರ್ 15ರಿಂದ 24ರವರೆಗೆ ಪೂಜ್ಯ ಬೋಧಿದತ್ತ ಬಂತೆ ಅವರ ನೇತೃತ್ವದಲ್ಲಿ ಸನ್ನತಿ ಪಂಚಶೀಲ ಪಾದಯಾತ್ರೆ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಬೀದರ್ ಜಿಲ್ಲೆಯ ಅಣದೂರಿನ ಬುದ್ಧ ವಿಹಾರದ ಪೂಜ್ಯ ಬಂತೆ ಅವರ ಜ್ಯೋತಿ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ವಿಶ್ವ ಶಾಂತಿಗಾಗಿ ಹಾಗೂ ಸನ್ನತಿಯ ಸಮಗ್ರ ಅಭಿವೃದ್ಧಿಗಾಗಿ ಆಗ್ರಹಿಸಿ ಹಾಗೂ ಬೌದ್ಧ ಸಮುದಾಯದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಬೌದ್ಧ ಐತಿಹಾಸಿಕ ಕ್ಷೇತ್ರ ಸನ್ನತಿಯಿಂದ ಬೆಂಗಳೂರಿನ ವಿಧಾನಸೌಧದವರೆಗೆ ಸನ್ನತಿ ಪಂಚಶೀಲ ಪಾದಯಾತ್ರೆಯು ನವೆಂಬರ್ 15ರಿಂದ ನವೆಂಬರ್ 24ರವರೆಗೆ ಹಮ್ಮಿಕೊಳ್ಳಲಾಗಿದೆ ಎಂದರು. ಸನ್ನತಿ ತಮಗೆಲ್ಲರಿಗೂ ತಿಳಿದ ಹಾಗೆ ಬೌದ್ಧರ ಅತ್ಯಂತ ಪವಿತ್ರವಾದ ಸ್ಥಳ ಸುವರ್ಣಗಿರಿ. ಅಶೋಕ ಸಾಮ್ರಾಟ್ ಚಕ್ರವರ್ತಿಯವರು 3 ಬಾರಿ ಭೇಟಿ ಕೊಟ್ಟಿರ್ತಕ್ಕಂಥ ಇತಿಹಾಸ ಮತ್ತು ಶಾಸನ ದಾಖಲೆಗಳು, ಸಾಹಿತ್ಯಿಕ ಮತ್ತು ಶಾಸನಾತ್ಮಕ ದಾಖಲೆಗಳು ಒಳಗೊಂಡಿರ್ತಕ್ಕಂಥ ಪವಿತ್ರ ನೆಲ ಸುವರ್ಣಗಿರಿಯ ಭಾಗ ಅದು ಸನ್ನತಿ. ಸನ್ನತಿ ಶಾಂತಿಯ ಭೂಮಿ. ಸನ್ನತಿ ನಮಗೆ ಸದ್ಗತಿಯ ನೆಲ. ಆ ನೆರಳು ನೆಮ್ಮದಿಯ ತಾಣವಾಗಿರ್ತಕ್ಕಂಥ ಬೌದ್ಧ ನೆಲೆ ಇವತ್ತು ಪಾಳು ಬಿದ್ದಿದೆ. ಇದು ದುರಂತ. ಸನ್ನತಿಯಲ್ಲಿ ನಾವು ಪಂಚಶೀಲ ಪಾದಯಾತ್ರೆ ಅಂತ ನಮ್ಮ ಗುರುಗಳಾಗಿರ್ತಕ್ಕಂಥ ಹಿರಿಯರು ದಯವಿಟ್ಟು ಮಾಧ್ಯಮ ಮಿತ್ರರು ಬರ್ಕೊಳ್ಬೇಕು. ಪೂಜ್ಯ ಬಂತೆ ಬೋಧಿದತ್ತರವರ ನೇತೃತ್ವದಲ್ಲಿ ಈ ಪಂಚಶೀಲ ಪಾದಯಾತ್ರೆಯನ್ನು ಏರ್ಪಡಿಸಲಾಗಿದೆ. ಇಲ್ಲಿ ಬಿಕ್ಕುಣಿ ಮತ್ತು ಉಪಾಸಕರ ಕರ್ನಾಟಕ ರಾಜ್ಯದ ಎಲ್ಲರನ್ನೊಳಗೊಂಡಂತೆ ಇದೊಂದು ಸನ್ನತಿಯ ಮತ್ತು ಬೌದ್ಧರದ ಬೇಡಿಕೆ ಅನ್ನೋದಲ್ಲ, ಅದನ್ನು ಈಡೇರಿಸುವುದಕ್ಕಾಗಿ ನಾವು ಪಂಚಶೀಲ ಪಾದಯಾತ್ರೆ ಅಂತ ಸನ್ನತಿಯಿಂದ ವಿಧಾನಸೌಧ ಬೆಂಗಳೂರುವರೆಗೆ ಸುಮಾರು 70 ದಿನಗಳನ್ನು ಕಾಲ್ನಡಿಗೆಯಲ್ಲಿ ಈ ಸಮಾಜಕ್ಕೆ ಜಾಗೃತಿಯನ್ನು ಕೊಟ್ಟು ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ನಮ್ಮ ವಿಷಯವನ್ನು ಮನವರಿಕೆ ಮಾಡುವುದಕ್ಕಾಗಿ ನಾವು ಪಾದಯಾತ್ರೆಯನ್ನು ಮಾಡ್ತಾಯಿದ್ದೇವೆ. ಇದು ಶಾಂತಿಯ ಪಾದಯಾತ್ರೆ ಇದೆ. ಮತ್ತು ಇಲ್ಲಿ ಮೂಲ ನಮಗೆಲ್ಲರಿಗೂ ಅವಶ್ಯವಾಗಿರ್ತಕ್ಕಂಥ ಸನ್ನತಿಯ ಏನು ಪ್ರಾಧಿಕಾರದ ಮಂಡಳಿ ಆಗಿರ್ಬೋದು, ನಮ್ಮ ಬೇಡಿಕೆ ಇದೆ. ಅದು ಮೂಲ ಸೌಕರ್ಯದೊಂದಿಗೆ ಜಾಗತಿಕ ಮಟ್ಟದಲ್ಲಿ ಒಂದು ಬೌದ್ಧರದ ಪವಿತ್ರ ಸ್ಥಳ, ಏನು ಐತಿಹಾಸಿಕ ಸ್ಥಳ ಅದ, ಅದು ಯಾತ್ರಾ ಸ್ಥಳವನ್ನಾಗಬೇಕು. ಆ ಪ್ರಾಧಿಕಾರವನ್ನು ಮತ್ತೆ ತುಂಬ ಉನ್ನತ ಸ್ಥಿತಿಗೆ ತರಬೇಕು ಅಂತಕ್ಕಂಥ ನಮ್ಮದು ಬೇಡಿಕೆ ಆಗಿದೆ. ಇದರ ಜೊತೆಯಲ್ಲಿ ಇಡೀ ಜಗತ್ತಿಗೆ ಶಾಂತಿಯನ್ನು ಕೋರಿರ್ತಕ್ಕಂಥ ತಥಾಗತ ಬುದ್ಧ ಆ ಬುದ್ಧ ಪೂರ್ಣಿಮೆ, ಜ್ಞಾನೋದಯದ ಬುದ್ಧ ಪೂರ್ಣಿಮೆ ದಿನದಂದು ಸಾರ್ವತ್ರಿಕ ರಜಾ ಕೂಡ ನಾವು ಬೇಡಿಕೆಯನ್ನು ಇಟ್ಟಿದ್ದೇವೆ. ಇವತ್ತು ದೀಪಾವಳಿ ಇದೆ, ತುಂಬ ಸಂತೋಷ ಪಡ್ತೇವೆ. ರಂಜಾನ್ ಇದೆ ಮತ್ತು ಕ್ರಿಸ್ಮಸ್ ಹಬ್ಬಗಳನ್ನು ಯಾವ ರೀತಿ ಸಾರ್ವತ್ರಿಕ ರಜಾ ಇದೆಯೋ ಅದೇ ರೀತಿಯಲ್ಲಿ ಭಗವಾನ್ ಬುದ್ಧರು ಇಡೀ ಜಗತ್ತಿಗೆ ಶಾಂತಿಯನ್ನು ಕೊಟ್ಟಿರ್ತಕ್ಕ, ಜಗತ್ತನ್ನು ಭಾರತ ಅಂದರೆ ಬುದ್ಧನಂತೂ ಗುರುತಿಸ್ತಕ್ಕಂಥ ಈ ಭಗವಾನ್ ಬುದ್ಧರ ಏನು ನಮ್ಮ ಹಬ್ಬ ಏನಿದೆ ಬುದ್ಧ ಪೂರ್ಣಿಮೆ, ಆ ದಿನದಂದು ಸಾರ್ವತ್ರಿಕ ರಜಾ ದಿನವನ್ನು ಮಾಡಬೇಕು ಅಂತಕ್ಕಂಥದ್ದಿದೆ. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ.